ಇವತ್ತಿನ ಟಾಪಿಕ್ ಡಿಫೈನ್ ಆಫರ್, ಎಕ್ಸ್ಪ್ಲೈನ್ ದಿ ರೂಲ್ಸ್ ರಿಲೇಟಿಂಗ್ ಟು ವ್ಯಾಲಿಡ್ ಆಫರ್. ಅಂದರೆ ಆಫರ್ ಅಂದರೆ ಏನು, ಮತ್ತೆ ಒಂದು ಆಫರ್ ವ್ಯಾಲಿಡ್ ಆಗಬೇಕು. ಒಂದು ಆಫರ್ ವ್ಯಾಲಿಡ್ ಆಫರ್ ಆಗಬೇಕು ಅಂದರೆ ಅದರ ಒಂದು ರೂಲ್ಸ್ ಏನು, ಎಸೆನ್ಷಿಯಲ್ಸ್ ಏನು, ಇದಕ್ಕೆ ಈ ಥರನೂ ಕೇಳ್ಬೋದು. ಎಕ್ಸ್ಪ್ಲೈನ್ ದಿ ಎಸೆನ್ಷಿಯಲ್ಸ್ ಆಫ್ ವ್ಯಾಲಿಡ್ ಆಫರ್. ಅಂದರೆ ಒಂದು ವ್ಯಾಲಿಡ್ ಆಫರ್ ಆಗಬೇಕಂದ್ರೆ ಏನೇನು ಎಸೆನ್ಷಿಯಲ್ಸ್ ಇರಬೇಕು ಅನ್ನುವಂತಹದ್ದು. ಸೊ ನೋಡೋಣ, ತುಂಬ ಇಂಪಾರ್ಟೆಂಟ್ ಕ್ವಶನ್, 10 ಮಾರ್ಕ್ಸಿಗೆ ಕೇಳ್ತಾರೆ. ಈಗ ಫಸ್ಟ್ ಆಫರ್ ಅಂದರೆ ಏನು ನೋಡೋಣ. ನಿಮಗೆಲ್ಲ ಗೊತ್ತಿದೆ, ದ ಹೋಲ್ ಪ್ರೊಸೆಸ್ ಆಫ್ ಎಂಟ್ರಿಂಗ್ ಇನ್ ಟು ಎ ಕಾಂಟ್ರಾಕ್ಟ್ ಸ್ಟಾರ್ಟ್ ವಿತ್ ಪ್ರಪೋಸಲ್ ಆರ್ ಆನ್ ಆಫರ್. ಅಂದರೆ ನಿಮ್ಮ ಕಾಂಟ್ರಾಕ್ಟ್ ಸ್ಟಾರ್ಟ್ ಆಗದೆ, ಕಾಂಟ್ರಾಕ್ಟ್ ಪ್ರೊಸೆಸ್ ಸ್ಟಾರ್ಟ್ ಆಗದೆ ಎಲ್ಲಿಂದ? ಪ್ರಪೋಸಲ್ ಆರ್ ಆಫರ್ ಇಂದ. ಪ್ರಪೋಸಲ್ ಅಂದ್ರೂ ಸೇಮು, ಆಫರ್ ಅಂದ್ರೂ ಸೇಮ್. ಸೊ ಈ ಪ್ರಪೋಸಲ್ ಅಥವಾ ಆಫರ್ ಏನಿದೆ ಅಲ್ಲಿಂದಾನೇ ನಿಮ್ಮ ಕಾಂಟ್ರಾಕ್ಟಿನ ಜರ್ನಿ ಸ್ಟಾರ್ಟ್ ಆಗೋದು. ಮೇಡ್ ಬೈ ಒನ್ ಪಾರ್ಟಿ ಟು ಅನದರ್. ಸೊ ಒಂದು ಪಾರ್ಟಿಯಿಂದ ಇನ್ನೊಂದು ಪಾರ್ಟಿಗೆ ಆ ಆಫರ್ನ ನಾವು ಏನು ಮಾಡ್ತೀವಿ, ಕೊಡ್ತೀವಿ. ಅಲ್ಲಿಂದಾನೇ ನಮ್ಮ ಕಾಂಟ್ರಾಕ್ಟ್ ಸ್ಟಾರ್ಟ್ ಆಗೋದು. ಟು ಎಂಟರ್ ಇನ್ ಟು ಆನ್ ಅಗ್ರಿಮೆಂಟ್ ಸಚ್ ಪ್ರಪೋಸಲ್ ಮಸ್ಟ್ ಬಿ ಅಕ್ಸೆಪ್ಟೆಡ್. ನಾವು ಏನು ಆಫರ್ ಅಥವಾ ಪ್ರಪೋಸಲ್ ಕೊಡ್ತೀವಿ ಅದು ಅಗ್ರಿಮೆಂಟ್ ಆಗಿ ಕನ್ವರ್ಟ್ ಆಗಬೇಕು, ಲೇಟರ್ ದಟ್ ಕಾಂಟ್ರಾಕ್ಟ್ ಆಗಬೇಕು ಅಂದರೆ ಫಸ್ಟ್ ಆ ಆಫರ್ ಅಥವಾ ಪ್ರಪೋಸಲ್ ಏನಿದೆ ಅದು ಮುಂದ್ಗಡೆ ಪಾರ್ಟಿ ಅಕ್ಸೆಪ್ಟ್ ಮಾಡಬೇಕು. ಏನು ಮಾಡಬೇಕು? ಅಕ್ಸೆಪ್ಟ್ ಮಾಡಬೇಕು. ಲೆಟ್ ಅಸ್ ಟೇಕ್ ಎ ಲುಕ್ ಅಟ್ ಡೆಫಿನೇಷನ್ ಅಂಡ್ ಕ್ಲಾಸಿಫಿಕೇಶನ್ ಆಫ್ ಅನ್ ಆಫರ್ ಅಂಡ್ ಎಸೆನ್ಷಿಯಲ್ ಆಫ್ ವ್ಯಾಲಿಡ್ ಆಫರ್. ಸೊ ಈಗ ನಾವು ನೋಡೋಣ ಏನೇನಿದೆ. ಸೊ ಎಸೆನ್ಷಿಯಲ್ಸ್ ಆಫ್ ವ್ಯಾಲಿಡ್ ಆಫರ್ ಏನಿದೆ ಪ್ರತಿಯೊಂದು ನೋಡೋಣ. ಫಸ್ಟ್ ನಮ್ಮ ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್ ಏನು ಹೇಳುತ್ತೆ ಆಫರ್ ಬಗ್ಗೆ. ಅಕಾರ್ಡಿಂಗ್ ಟು ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್, ಆಫರ್ ಆರ್ ಪ್ರಪೋಸಲ್ ಎರಡು ಸೇಮೆ ಈಸ್ ಡಿಫೈನ್ಡ್ ಇನ್ ಸೆಕ್ಷನ್ 2A. ಎಲ್ಲಿ ಡಿಫೈನ್ ಆಗಿದೆ? ಸೆಕ್ಷನ್ 2A. ವೆನ್ ಒನ್ ಪರ್ಸನ್ ವಿಲ್ ಸಿಗ್ನಿಫೈ ಟು ಅನದರ್ ಪರ್ಸನ್ ಹಿಸ್ ವಿಲ್ಲಿಂಗ್ನೆಸ್. ಅಂದರೆ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ತನ್ನ ವಿಲ್ಲಿಂಗ್ನೆಸ್ ಶೋ ಮಾಡ್ತಾ ಇದ್ದಾನೆ, ಅಂದರೆ ತನ್ನ ಒಪ್ಪಿಗೆ ಕೊಡ್ತಾ ಇದ್ದಾನೆ, ತನ್ನ ಒಂದು ಸ್ವ ಇಚ್ಛೆಯಿಂದ ಒಂದು ಆಫರ್ ಕೊಡ್ತಾ ಇದ್ದಾನೆ. ಆಫರ್ ಅಂದರೆ ಒಂದು ವಸ್ತು ಏನೋ ಮಾರಾಟಕ್ಕೆ ಇಟ್ಟಿದ್ದಾನೆ, ಅಥವಾ ಏನಾದರೂ ಒಂದು ಯಾವ ಥರ ಆಫರ್ ಕೊಡ್ತಾ ಇದ್ದಾನಂದ್ರೆ ಟು ಡೂ ಆರ್ ನಾಟ್ ಟು ಡೂ ಸಮಥಿಂಗ್. ಅಂದರೆ ಆಫರು ಬರೇ ಪಾಸಿಟಿವ್ನೇ ಕೊಡಬೇಕು ಅಂತಿಲ್ಲ, ನಾಟ್ ಟು ಡೂ ಸಮಥಿಂಗ್ ಕೂಡ. ಅಂದರೆ ಅಬ್ಸ್ಟೈನ್, ಒಂದು ಕೆಲಸ ಮಾಡೋದ್ರಿಂದ ನಾವು ತಡಿತೀವಲ್ಲ ಆ ಥರನೂ ಆಫರ್ ಕೊಡ್ಬೋದು. ಫಾರ್ ಎಕ್ಸಾಂಪಲ್ TVS ಶೋರೂಮ್. TVS ಶೋರೂಮ್ ಅವ್ರು ಏನು ಮಾಡ್ತಾರೆ, ಬೈಕ್ನ ಸೆಲ್ ಮಾಡ್ತಾರೆ. ಅವರು ಡೀಲರ್ ಹತ್ರ ಕಾಂಟ್ರಾಕ್ಟ್ ಮಾಡಿರ್ತಾರೆ, ನೀವು ನಮ್ಮ ಒಂದು ಬೈಕ್ 1 ಲಕ್ಷಕ್ಕಿಂತ ಕಡಿಮೆ ಮಾರಂಗಿಲ್ಲ. ಅಂದರೆ ಅಲ್ಲಿ ಬೈಕ್ ಸೇಲ್ ಆಗ್ತಿರೋದನ್ನ ತಡೀತಾ ಇದ್ದಾರೆ. ಅಂದರೆ 1 ಲಕ್ಷ ಅಥವಾ ಅದಕ್ಕಿಂತ ಜಾಸ್ತಿ ಅಂದರೆ ಮಾರಬಹುದು, ಅದಕ್ಕಿಂತ ಕಡಿಮೆ ಅಂದರೆ ಅಬ್ಸ್ಟೈನ್ ಮಾಡಂಗಿಲ್ಲ, ಇದು ಸೇಲ್ ಮಾಡಂಗಿಲ್ಲ, ಅಬ್ಸ್ಟೈನ್ ಆಗಬೇಕು, ನಿಲ್ಲಿಸಬೇಕು, ಸೇಲ್ ಮಾಡಂಗಿಲ್ಲ, ನಾಟ್ ಲೆಸ್ ದನ್ 1 lakh. ಸೊ ಈ ಥರ ಆಫರ್ ಏನಿರುತ್ತೆ, ಪಾಸಿಟಿವ್ ಇರುತ್ತೆ, ನೆಗೆಟಿವ್ನೂ ಇರುತ್ತೆ. ಟು ಡೂ ಆರ್ ನಾಟ್ ಟು ಡೂ, ಟು ಸೇಲ್ ಆರ್ ನಾಟ್ ಟು ಸೇಲ್, ಅಂದರೆ ಅಬ್ಸ್ಟೈನ್ ಮಾಡೋದು, ತಡೆಯೋದು, ಎರಡು ಕೂಡ ಏನಾಗುತ್ತೆ, ಆಫರೇ ಆಗುತ್ತೆ. ವಿತ್ ಎ ವ್ಯೂ ಟು ಒಬ್ಟೈನ್ ದಿ ಅಸೆಂಟ್ ಆಫ್ ಸಚ್ ಪರ್ಸನ್ ಟು ಸಚ್ ಅನ್ ಆಕ್ಟ್ ಆರ್ ಅಬ್ಸ್ಟೈನ್ಸ್ ಈ ಸೆಟ್ ಟು ಮೇಕ್ ಎ ಪ್ರಪೋಸಲ್ ಆರ್ ಆಫರ್. ಏನು ಹೇಳ್ತಾ ಇದೆ? ಸೊ ನಾವು ಯಾವ ವ್ಯಕ್ತಿಗೆ ವಿಲ್ಲಿಂಗ್ನೆಸ್ ತೋರಿಸ್ತೀವಿ, ಯಾವುದಾದ್ರೂ ಒಂದು ಕಾರ್ಯ ಅಥವಾ ಕೆಲಸ ಮಾಡೋದಿಕ್ಕೆ ಅಥವಾ ಮಾಡದೇ ಇರೋದಿಕ್ಕೆ ನಾವೇನು ವಿಲ್ಲಿಂಗ್ನೆಸ್ ತೋರಿಸ್ತೀವಿ, ಆ ವಿಲ್ಲಿಂಗ್ನೆಸ್ ಮುಂದ್ಗಡೆ ವ್ಯಕ್ತಿ ಅಕ್ಸೆಪ್ಟ್ ಮಾಡ್ಕೊಂಡ್ರೆ ಅವಾಗ ನಾವು ಏನು ಹೇಳ್ತೀವಿ, ಅದು ಆಫರ್ ಅಂತ ಹೇಳ್ತೀವಿ. ಆ ಒಂದು ಅಕ್ಸೆಪ್ಟೆನ್ಸ್ ಏನಾಗುತ್ತೆ, ಅವನು ಅಕ್ಸೆಪ್ಟ್ ಮಾಡ್ತಾನಲ್ಲ, ಅಕ್ಸೆಪ್ಟೆನ್ಸ್ ಏನಾಗುತ್ತೆ, ಪ್ರಾಮಿಸ್ ಆಗುತ್ತೆ. ಲೆಟ್ ಅಸ್ ಲುಕ್ ಸಮ್ ಫೀಚರ್ಸ್ ಆಫ್ ಎಸೆನ್ಷಿಯಲ್ಸ್ ಸಚ್ ಆನ್ ಆಫರ್. ಆಫರಿನ ಎಸೆನ್ಷಿಯಲ್ಸ್ ಏನು? ದಿ ಪರ್ಸನ್ ಮೇಕಿಂಗ್ ದಿ ಆಫರ್ ಅಥವಾ ಪ್ರಪೋಸಲ್ ಈಸ್ ನೋನ್ ಆಸ್ ಪ್ರಾಮಿಸರ್. ಯಾವ ವ್ಯಕ್ತಿ ಆಫರ್ ಕೊಡ್ತಾ ಇದ್ದಾನೆ ಅಥವಾ ಪ್ರಪೋಸಲ್ ಕೊಡ್ತಾ ಇದ್ದಾನೆ ಅವನಿಗೆ ಪ್ರಾಮಿಸರ್ ಅಂತ ಕರಿತೀನಿ. ಈಗ ನಾನು ನಿಮಗೆ ನನ್ನ ಮೊಬೈಲ್ನ ಮಾರ್ತಾ ಇದ್ದೀನಿ, 20,000ಕ್ಕೆ ಮೊಬೈಲ್ ಕೊಡ್ತಾ ಇದ್ದೀನಿ. ಸೊ ನನ್ನ ಮೊಬೈಲು ನಿಮಗೆ 20,000 ಕೊಡ್ತಾ ಇದ್ದೀನಿ, ನಾನು ಆಫರ್ ಮಾಡ್ತಾ ಇದ್ದೀನಿ ಮೊಬೈಲು. ಸೊ ನಾನು ಏನಾಗ್ತೀನಿ, ಪ್ರಾಮಿಸರ್ ಆಗ್ತೀನಿ. ಪ್ರಾಮಿಸರ್ ಅಂದರೆ ಯಾರು ಆಫರ್ ಕೊಡ್ತಾ ಇದ್ದಾರೆ ಅವರು ಪ್ರಾಮಿಸರ್, ಅಥವಾ ಇನ್ನೊಂದು ಹೆಸರು ಆಫರರ್ ಅಂತಲೂ ಕರೀತಾರೆ.
ನಾನು ನಿಮಗೆ ಆಫರ್ ಕೊಡ್ತಾ ಇದ್ದೀನಲ್ಲ, ನಾನು ಆಫರರ್ ಕೂಡ ಆಗ್ತೀನಿ. ಪ್ರಾಮಿಸರ್ ಅಥವಾ ಆಫರರ್, ಬೋತ್ ಆರ್ ಸೇಮ್. ಆ್ಯಂಡ್ ದಿ ಪರ್ಸನ್ ಹೂ ಮೇ ಅಕ್ಸೆಪ್ಟ್ ಸಚ್ ಆಫರ್. ನೀವು ಹೌದು ಸರ್ ನಾವು ತೊಗೊತೀವಿ 20,000 ಮೊಬೈಲ್ ಅಂತ ಹೇಳಿದರೆ ನೀವು ಆಫರ್ನ ಅಕ್ಸೆಪ್ಟ್ ಮಾಡ್ತಾ ಇದ್ದೀರಾ. ಸಚ್ ಆಫರ್ ವಿಲ್ ಬಿ, ನೀವೇನಾಗ್ತೀರಾ, ಪ್ರಾಮಿಸಿ ಆಗ್ತೀರಾ. ನಾನು ಪ್ರಾಮಿಸರ್ ಕೊಡ್ತಿದ್ದೀನಿ 20,000 ಮೊಬೈಲ್ ಅಂತ ಹೇಳಿದ್ದೀನಿ, ನೀವು ಹೌದು ಸರ್ ನಾವು 20,000 ಮೊಬೈಲ್ ತೊಗೊತೀವಿ ಅಂತ ಹೇಳಿದರೆ ನೀವು ಪ್ರಾಮಿಸಿ ಆಗ್ತೀರಾ ಅಥವಾ ಅಕ್ಸೆಪ್ಟರ್ ಆಗ್ತೀರಾ. ಸೊ ಪ್ರಾಮಿಸಿ ಅಕ್ಸೆಪ್ಟರ್ ಸೇಮ್ ವ್ಯಕ್ತಿ, ಪ್ರಾಮಿಸರ್ ಆಫರರ್ ಸೇಮ್ ವ್ಯಕ್ತಿ. ಓಕೆ, ಆನ್ ಆಫರ್ ಕೆನ್ ಬಿ ಪಾಸಿಟಿವ್ ಆರ್ ನೆಗೆಟಿವ್. ಅಂದರೆ ಒಂದು ಆಫರ್ ಅದು ಮೇ ಬಿ ಪಾಸಿಟಿವ್ ಕೂಡ ಇರಬಹುದು ಅಥವಾ ನೆಗೆಟಿವ್ ಕೂಡ ಇರಬಹುದು. ಇಟ್ ಕೆನ್ ಬಿ ಪ್ರಾಮಿಸ್ ಟು ಡೂ ಸಮ್ ಆಕ್ಟ್. ಆ ಆಫರಲ್ಲಿ ಯಾವುದಾದ್ರೂ ಒಂದು ಕಾರ್ಯ ಮಾಡೋದಕ್ಕೆ ಪ್ರಾಮಿಸ್ ಇರ್ಬೋದು. ಆಫರ್ ಟು ಡೂ ಸಮ್ ಆಕ್ಟ್, ಈ ಕೆಲಸ ಮಾಡಲೇಬೇಕು ಅಂತ ಇರ್ಬೋದು. ಆ್ಯಂಡ್ ಕ್ಯಾನ್ ಆಲ್ಸೋ ಬಿ ಪ್ರಾಮಿಸ್ ಟು ಅಬ್ಸ್ಟೈನ್ ನಾಟ್ ಟು ಡೂ ಸಮ್ ಆಕ್ಟ್. ಅಂದರೆ ಅಬ್ಸ್ಟೈನ್ ಮಾಡೋದು, ಈ ಕೆಲಸ ಮಾಡಬಾರ್ದು ಅನ್ನುವಂಥದ್ದು ಕೂಡ ಆಗಿರ್ಬೋದು. ಅಂದರೆ ಪಾಸಿಟಿವ್ ಆಸ್ ವೆಲ್ ಆಸ್ ನೆಗೆಟಿವ್, ಎರಡು ಥರದ್ದಾಗ್ಬೋದು. ಸೊ ಬೋತ್ ಆರ್ ವ್ಯಾಲಿಡ್ ಆಫರ್ಸ್. ಅದು ಪಾಸಿಟಿವ್ ಆದರೂ ಇರಲಿ, ನೆಗೆಟಿವ್ ಆದರೂ ಇರಲಿ, ಎರಡು ಕೂಡ ಏನಾಗ್ತವೆ, ವ್ಯಾಲಿಡ್ ಆಫರ್ಸ್ ಆಗುತ್ತೆ, ವ್ಯಾಲಿಡ್ ಆಫರ್ಸ್. ಸೊ ಈಗ ಎಸೆನ್ಷಿಯಲ್ಸ್ ಆಫ್ ವ್ಯಾಲಿಡ್ ಆಫರ್. ಒಂದು ಆಫರು ವ್ಯಾಲಿಡ್ ಆಫರ್ ಆಗಬೇಕಂದ್ರೆ ಎಸೆನ್ಷಿಯಲ್ಸ್ ಏನೇನು, ಇಂಪಾರ್ಟೆಂಟ್ ಎಲಿಮೆಂಟ್ಸ್ ಏನೇನು. ಫಸ್ಟ್ನೇದು, ಆಫರ್ ಮಸ್ಟ್ ಕ್ರಿಯೇಟ್ ಲೀಗಲ್ ರಿಲೇಷನ್ಸ್. ಆಫರ್ ಏನಾಗಬೇಕು, ಲೀಗಲ್ ರಿಲೇಷನ್ಸ್ನ ಕ್ರಿಯೇಟ್ ಮಾಡಬೇಕು. ಅಂದರೆ ಎನ್ಫೋರ್ಸ್ಡ್ ಬೈ ಲಾ. ಯಾವಾಗ ಅಗ್ರಿಮೆಂಟ್ ಪ್ಲಸ್ ಎನ್ಫೋರ್ಸಬಲ್ ಬೈ ಲಾ ಇರುತ್ತೆ, ದೆನ್ ಓನ್ಲಿ ವಿ ಕ್ಯಾನ್ ಕಾಲ್ ಇಟ್ ಕಾಂಟ್ರಾಕ್ಟ್. ಅವಾಗಲೇ ಒಂದು ವ್ಯಾಲಿಡ್ ಕಾಂಟ್ರಾಕ್ಟ್ ಅಂತ ಕರೆಯೋದು. ಓಕೆ, ಸೊ ಆಫರ್ ನಾವು ಯಾವ ಇಂಟೆನ್ಷನ್ ಇಟ್ಕೊಂಡು ಮಾಡಬೇಕು, ವ್ಯಾಲಿಡ್ ಆಫರ್ ಆಗಬೇಕು ಅಂದರೆ ಆ ಆಫರಿಂದ ನಾವು ಲೀಗಲ್ ರಿಲೇಷನ್ಸ್ನ ಕ್ರಿಯೇಟ್ ಮಾಡಬೇಕು. ಅಂದರೆ ನಮ್ಮ ಉದ್ದೇಶ ಲೀಗಲ್ ರಿಲೇಷನ್ಸ್ನ ಕ್ರಿಯೇಟ್ ಮಾಡೋದು. ಅಂದರೆ ಏನು ಲೀಗಲ್ ರಿಲೇಷನ್ಸ್ನ ಕ್ರಿಯೇಟ್ ಮಾಡೋದು ಅಂದರೆ ಎನ್ಫೋರ್ಸಬಲ್ ನಾನು ಆಫರ್ ಕೊಡ್ತಾ ಇದ್ದೀನಿ, ಇದನ್ನ ನಾನು ಲೀಗಲಿ ಎನ್ಫೋರ್ಸಬಲ್ ಮಾಡಿಸ್ಬೇಕಂತಿದ್ದೀನಿ, ನಿಮಗೆ ಅಕ್ಸೆಪ್ಟ್ ಇದೆಯಾ. ಅವ್ರು ಅಕ್ಸೆಪ್ಟ್ ಮಾಡ್ಕೊಂಡ್ರೆ ಕನ್ಸಿಡರೇಷನ್ ಏನಿದೆ ಎಲ್ಲ ಡಿಸೈಡ್ ಆದಮೇಲೆ ಆಫ್ಟರ್ ದಟ್ ಅದು ಬ್ಯಾಕ್ಡ್ ಬೈ ಯಾವಾಗುತ್ತೆ, ನಿಮ್ಮ ಎನ್ಫೋರ್ಸಬಲ್ ಬೈ ಲಾ ಆಗುತ್ತೆ. ದೆನ್ ಅದು ವ್ಯಾಲಿಡ್ ಆಫರ್ ಆಗುತ್ತೆ, ಕಾಂಟ್ರಾಕ್ಟ್ ಆಗುತ್ತೆ. ವ್ಯಾಲಿಡ್ ಆಫರ್ ಅಂದ್ರೇನು, ಅದು ಎನ್ಫೋರ್ಸಬಲ್ ಆಗಬೇಕು. ಓಕೆ, ಮುಂದ್ಗಡೆ ಪಾರ್ಟಿ ಒಪ್ಪಬೇಕು ಲೀಗಲ್ ರಿಲೇಷನ್ಸ್ನ ಎಸ್ಟಾಬ್ಲಿಷ್ ಮಾಡೋದಕ್ಕೆ. ನೋಡೋಣ ಏನಿದು ಲೀಗಲ್ ರಿಲೇಷನ್ಸ್. ದ ಆಫರ್ ಮಸ್ಟ್ ಲೀಡ್ ಟು ಎ ಕಾಂಟ್ರಾಕ್ಟ್. ಅಂದರೆ ಆಫರು ಕಾಂಟ್ರಾಕ್ಟ್ ಹತ್ರ ಹೋಗಬೇಕು. ಜಸ್ಟ್ ಆಫರ್ ಆಯಿತು, ಅಕ್ಸೆಪ್ಟೆನ್ಸ್ ಆಯಿತು ಅಂದರೆ ಅದು ಅಗ್ರಿಮೆಂಟ್ ಥರ, ಏನೂ ಪ್ರಯೋಜನ ಇಲ್ಲ. ಒಂದು ವ್ಯಾಲಿಡ್ ಆಫರ್ ಯಾವುದಕ್ಕೆ ಕರಿತೀವಿ, ಅದು ಲೀಗಲ್ ರಿಲೇಷನ್ಸ್ನ ಎಸ್ಟಾಬ್ಲಿಷ್ ಮಾಡಬೇಕು. ಹೇಗೆ ಅಂದರೆ ಆ ಆಫರಿಂದ ಮುಂದೆ ಬರೋದು ಕಾಂಟ್ರಾಕ್ಟ್ ಆಗಬೇಕು. ಅದು ಅಂದರೆ ದಿ ಆಫರ್ ಮಸ್ಟ್ ಲೀಡ್ ಟು ಕಾಂಟ್ರಾಕ್ಟ್ ದಟ್ ಕ್ರಿಯೇಟ್ಸ್ ಲೀಗಲ್ ರಿಲೇಷನ್ ಆ್ಯಂಡ್ ಲೀಗಲ್ ಕಾನ್ಸಿಕ್ವೆನ್ಸಸ್. ಅಂದರೆ ಆಫರ್ ಮುಂದುವರೆದು ಏನಾಗಬೇಕು, ಕಾಂಟ್ರಾಕ್ಟ್ ಆಗಬೇಕು, ಹಾಗೂ ಅದು ಲೀಗಲ್ ರಿಲೇಷನ್ಶಿಪ್ನ ಎಸ್ಟಾಬ್ಲಿಷ್ ಮಾಡಬೇಕು. ಆಮೇಲೆ ಲೀಗಲ್ ಕಾನ್ಸಿಕ್ವೆನ್ಸಸ್ನ ಅರೈಸ್ ಮಾಡಬೇಕು. ಯಾವಾಗ, ಇನ್ ಕೇಸ್ ಆಫ್ ನಾನ್ ಪರ್ಫಾರ್ಮೆನ್ಸ್ ಇದ್ದಾಗ. ಓಕೆ, ನಾನ್ ಪರ್ಫಾರ್ಮೆನ್ಸ್ ಇನ್ ದ ಸೆನ್ಸ್ ಅದು ಸರಿಯಾಗಿ ನಾವು ಅದರಲ್ಲಿ ಇರುವಂಥ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಯಾವುದಾದ್ರೂ ಪಾರ್ಟಿ ಬ್ರೀಚ್ ಮಾಡಿದಾಗ ಲೀಗಲ್ ಕಾನ್ಸಿಕ್ವೆನ್ಸಸ್. ಸೊ ಎ ಸೋಷಿಯಲ್ ಕಾಂಟ್ರಾಕ್ಟ್ ವಿಚ್ ಡಸ್ ನಾಟ್ ಕ್ರಿಯೇಟ್ ಲೀಗಲ್ ರಿಲೇಷನ್. ಸೋಷಿಯಲ್ ಕಾಂಟ್ರಾಕ್ಟ್ ಏನಿದೆ, ಈಗ ನಾವು ಫ್ರೆಂಡ್ಸಿಗೆ ಇನ್ವೈಟ್ ಮಾಡೋದು, ಡಿನ್ನರಿಗೆ ಕರೆಯೋದು, ಸೊ ಮಾತಾಗೋದು, ಆಯಿತು ಟ್ರಿಪ್ಪಿಗೆ ಹೋಗೋಣ ಅಂತ ಹೇಳೋದು, ಇದೆಲ್ಲ ಸೋಷಿಯಲ್ ಆಫರ್ಸು. ಇದು ಲೀಗಲ್ ರಿಲೇಷನ್ಸ್ನ ಕ್ರಿಯೇಟ್ ಮಾಡೋದಿಲ್ಲ. ಲೀಗಲ್ ರಿಲೇಷನ್ಸ್ನ ಕ್ರಿಯೇಟ್ ಮಾಡೋದಿಲ್ಲ ಅಂದರೆ ಅರ್ಥ ಇದು ಕೋರ್ಟಿಗೆ ಹೋಗೋದಕ್ಕೆ ಬರೋದಿಲ್ಲ, ಎನ್ಫೋರ್ಸಬಲ್ ಬೈ ಲಾ ಇರೋದಿಲ್ಲ, ವಿಲ್ ನಾಟ್ ಬಿ ವ್ಯಾಲಿಡ್ ಆಫರ್. ಅಂಥ ಆಫರ್ಸ್ ಎಲ್ಲ ನಾಟ್ ವ್ಯಾಲಿಡ್, ಅದು ವ್ಯಾಲಿಡ್ ಇರೋದಿಲ್ಲ, ಅದು ಸರಿಯಾದ ಆಫರ್ ಅಂತ ನಾವು ಹೇಳೋದಕ್ಕೆ ಆಗೋದಿಲ್ಲ. ಯಾಕಂದರೆ ಅದು ಲೀಗಲ್ ರಿಲೇಷನ್ಶಿಪ್ನ ಎಸ್ಟಾಬ್ಲಿಷ್ ಮಾಡೋದಿಲ್ಲ ಅಂತ ಆಫರ್ಸು. ಸೋಷಿಯಲ್ ಕಾಂಟ್ರಾಕ್ಟ್ಸ್ ಏನಿದೆ, ಆ ಸೋಷಿಯಲ್ ಕಾಂಟ್ರಾಕ್ಟ್ಸು ವ್ಯಾಲಿಡ್ ಆಫರ್ ಎಸ್ಟಾಬ್ಲಿಷ್ ಮಾಡೋದಿಲ್ಲ, ಲೀಗಲ್ ರಿಲೇಷನ್ಶಿಪ್ನ ಕ್ರಿಯೇಟ್ ಮಾಡೋದಿಲ್ಲ. ಸೇ ಫಾರ್ ಎಕ್ಸಾಂಪಲ್, ಎ ಡಿನ್ನರ್ ಇನ್ವಿಟೇಷನ್ ಎಕ್ಸ್ಟೆಂಡೆಡ್ ಬೈ ಎ ಟು ಬಿ ಈಸ್ ನಾಟ್ ಎ ವ್ಯಾಲಿಡ್ ಆಫರ್. ಸೊ ಡಿನ್ನರ್ ಇನ್ವಿಟೇಷನ್ ಕೊಡ್ತಾರೆ, ಬರಬೇಕು ಊಟಕ್ಕೆ ಅಂತ ಎ ಅನ್ನುವಂಥ ವ್ಯಕ್ತಿ ಬಿಗೆ ಹೌದು ಅಂತ ಅಕ್ಸೆಪ್ಟ್ ಮಾಡ್ತಾನೆ ಅವನು. ಸೊ ಇದು ಸೋಷಿಯಲ್ ಆಫರ್, ಇದು ಸೊಸೈಟಿ ಸೋಷಿಯಲ್ ಕಾಂಟ್ರಾಕ್ಟ್. ಸಮಾಜದಲ್ಲಿ ಒಂದು ಊಟಕ್ಕೆ ಕರೆದಿದ್ದೀವಿ, ಸೊ ಇದು ನಾವು ಲೀಗಲಿ ಎನ್ಫೋರ್ಸ್ ಮಾಡಿಸೋದಕ್ಕಾಗೋದಿಲ್ಲ ಅವ್ನು ಬಂದಿಲ್ಲ ಅಂದರೆ. ಸೊ ಇಂಥ ಆಫರ್ಸ್ ಎಲ್ಲ ಜಸ್ಟ್ ಆಫರ್ ಆಗಿರುತ್ತೆ ಹೊರತು ಇದು ನಿಮ್ಮ
ಲೀಗಲ್ ಆಬ್ಲಿಗೇಷನ್ಸ್, ಲೀಗಲ್ ಕಾನ್ಸಿಕ್ವೆನ್ಸಸ್ನ, ಲೀಗಲ್ ರಿಲೇಷನ್ಸ್ನ ಕ್ರಿಯೇಟ್ ಮಾಡೋದಿಲ್ಲ. ಯಾಕಂದರೆ ಇಟ್ ಇಸ್ ನಾಟ್ ಎ ಕಾಂಟ್ರಾಕ್ಟ್. ಸೊ ನಮ್ಮ ಆಫರ್ ಯಾವ ಥರ ಇರಬೇಕು, ಲೀಗಲ್ ರಿಲೇಷನ್ಸ್ನ ಎಸ್ಟಾಬ್ಲಿಷ್ ಮಾಡಬೇಕು. ಆ ಆಫರ್ ಕಾಂಟ್ರಾಕ್ಟ್ ಆಗಿ ಪರಿವರ್ತನೆ ಹೊಂದಬೇಕು. ಓಕೆ, ಸೊ ಅದಕ್ಕೆ ಅಂತಹ ಆಫರಿಗೆ ನಾವು ವ್ಯಾಲಿಡ್ ಆಫರ್, ಯಾವ ಆಫರ್ ಲೀಗಲ್ ರಿಲೇಷನ್ಶಿಪ್ನ ಕ್ರಿಯೇಟ್ ಮಾಡುತ್ತೆ ಅದಕ್ಕೆ ನಾವು ವ್ಯಾಲಿಡ್ ಆಫರ್ ಅಂತ ಕರಿತೀವಿ. ಆಫರ್ ಮಸ್ಟ್ ಬಿ ಕ್ಲಿಯರ್, ನಾಟ್ ವೇಜ್. ಆಫರ್ ಏನಿರಬೇಕು, ಕ್ಲಿಯರ್ ಆಗಿರಬೇಕು. ದ ಟರ್ಮ್ ಆಫ್ ಆಫರ್ ಆರ್ ಪ್ರಪೋಸಲ್ ಶುಡ್ ಬಿ ವೆರಿ ಕ್ಲಿಯರ್ ಆ್ಯಂಡ್ ಡಿಫೈನ್ಡ್. ಅಂದರೆ ನೀವೇನು ಆಫರ್ ಮಾಡ್ತಾ ಇದ್ದೀರಾ ಆ ಆಫರು ಕ್ಲಿಯರ್ ಆಗಿರಬೇಕು, ಅನ್ಆಂಬಿಗ್ಯೂಯಸ್, ಕನ್ಫ್ಯೂಷನ್ ಇರಬಾರ್ದು. ಓಕೆ, ಇಫ್ ದಿ ಟರ್ಮ್ಸ್ ಆರ್ ವೇಜ್ ಆರ್ ಅನ್ಕ್ಲಿಯರ್ ಇಟ್ ವಿಲ್ ನಾಟ್ ಅಮೌಂಟ್ ಎ ವ್ಯಾಲಿಡ್ ಆಫರ್. ಅದ್ರಲ್ಲಿ ಏನಾದರೂ ವೇಜ್ ಇದ್ರೆ, ಕನ್ಫ್ಯೂಷನ್ಸ್ ಇದ್ರೆ, ಕ್ಲಾರಿಟಿ ಇರಲಿಲ್ಲ ಅಂದರೆ ನಿಮ್ಮ ಆಫರಲ್ಲಿ ಅದು ವ್ಯಾಲಿಡ್ ಆಫರ್ ಆಗೋದಿಲ್ಲ. ಎಕ್ಸಾಂಪಲ್ ನೋಡೋಣ, ಏನಿರಬೇಕು ಕ್ಲಾರಿಟಿ ಆಫರಲ್ಲಿ ಅಂದರೆ, ಎ ಆಫರ್ಸ್ ಟು ಸೆಲ್ ಬಿ ಫ್ರೂಟ್ಸ್ ವರ್ತ್ 5,000. ಎ ಅನ್ನುವಂಥ ವ್ಯಕ್ತಿ ಆಫರ್ ಕೊಡ್ತಾನೆ ಬಿಗೆ, ನಾನು ನಿನಗೆ 5,000 ರೂಪಾಯಿಗೆ ಫ್ರೂಟ್ಸ್ ಕೊಡ್ತೀನಿ ಅಂತ ಹೇಳ್ತಾನೆ, ಸೆಲ್ ಮಾಡ್ತೀನಿ ಫ್ರೂಟ್ಸು 5,000 ರೂಪಾಯಿಗೆ. ಸೊ ಈ ಆಫರ್ ಏನಿದೆ ಕ್ಲಿಯರ್ ಇಲ್ಲ. ಓಕೆ, ಆಂಬಿಗಿಯಸ್ ಇದೆ, ಕನ್ಫ್ಯೂಷನ್ ಇದೆ, ಸರ್ಟೈನಿಟಿ ಇಲ್ಲ, ಅನ್ಸರ್ಟೈನ್ ಇದೆ ಆಫರು, ಕನ್ಫ್ಯೂಷನ್ ಇದೆ. ಯಾಕಂದರೆ ಏನು ಹೇಳ್ತಾ ಇದ್ದಾನೆ, 5,000 ರೂಪಾಯಿಗೆ ನಾನು ಫ್ರೂಟ್ಸ್ ಕೊಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾನೆ. ಸೊ ಇದು ವ್ಯಾಲಿಡ್ ಆಫರ್ ಆಗೋದಿಲ್ಲ. ಯಾಕೆ ವ್ಯಾಲಿಡ್ ಆಫರ್ ಆಗೋದಿಲ್ಲ? ವಾಟ್ ಕೈಂಡ್ ಆಫ್ ಫ್ರೂಟ್ಸ್ ಆರ್ ದೇರ್ ಸ್ಪೆಸಿಫಿಕ್ ಕ್ವಾಂಟಿಟೀಸ್ ಆರ್ ನಾಟ್ ಮೆನ್ಷನ್ಡ್. ಅಂದರೆ ಫ್ರೂಟ್ಸ್ ಸೆಲ್ ಮಾಡ್ತಾ ಇದ್ದೀನಿ, ಅದರಲ್ಲಿ ಯಾವ ಫ್ರೂಟ್ಸ್ ಕೊಡ್ತಾ ಇದ್ದೀನಿ, ಸ್ಪೆಸಿಫಿಕ್ ಕ್ವಾಂಟಿಟಿ ಏನು, ಮಾವಿನ ಹಣ್ಣು ಎಷ್ಟು ಕೆ ಜಿ ಕೊಡ್ತಾ ಇದ್ದೀನಿ, ಸೇಬೆ ಹಣ್ಣು ಎಷ್ಟು ಕೆ ಜಿ ಕೊಡ್ತಾ ಇದ್ದೀನಿ, ಆಮೇಲೆ ನಿಮ್ಮ ದ್ರಾಕ್ಷಿ ಎಷ್ಟು ಕೆ ಜಿ ಕೊಡ್ತಾ ಇದ್ದೀನಿ, ಆಮೇಲೆ ಬೇರೆ ಸ್ವೀಟ್ ಏನಿದೆ, ಫ್ರೂಟ್ಸ್ ಏನಿದೆ, ಲೈಕ್ ನಿಮ್ಮ ಬನಾನಾ ಇರ್ಬೋದು, ಓಕೆ, ವಾಟರ್ ಮೆಲನ್ ಇರ್ಬೋದು, ಕಲ್ಲಂಗಡಿ ಹಣ್ಣು ಇರ್ಬೋದು. ಸೊ ಈ ಥರ ನಾನು ಯಾವ್ಯಾವ ಫ್ರೂಟ್ಸ್ ಅಂತ ಹೇಳಿಬಿಟ್ಟಿದ್ದೀನಿ, ಯಾವ್ಯಾವ ಫ್ರೂಟ್ಸು ಎಷ್ಟೆಷ್ಟು ಕ್ವಾಂಟಿಟಿ ಕೊಡ್ತಾ ಇದ್ದೀನಿ ಕ್ಲಿಯರ್ ಆಗಿ ನಾನು ಮೆನ್ಷನ್ ಮಾಡಿಲ್ಲ. ಜಸ್ಟ್ ನಾನು ಆಫರ್ ಮಾಡಿದ್ದೀನಿ, 5,000ಕ್ಕೆ ಫ್ರೂಟ್ ಕೊಡ್ತಾ ಇದ್ದೀನಿ, ನಿನಗೆ ಬೇಕಾ? ಸೊ ಈ ಆಫರ್ ವ್ಯಾಲಿಡ್ ಆಗೋದಿಲ್ಲ. ಯಾಕೆ ವ್ಯಾಲಿಡ್ ಆಗೋದಿಲ್ಲ? ಸರ್, ನೀವು ಜಸ್ಟ್ 5,000ಗೆ ಫ್ರೂಟ್ ಕೊಡ್ತಾ ಇದ್ದೀನಿ ಅಂತ ಹೇಳಿದ್ದೀರಾ, ಯಾವ್ಯಾವ ಫ್ರೂಟ್ ಕೊಡ್ತಾ ಇದ್ದೀರಾ, ಎಷ್ಟೆಷ್ಟು ಕೆ ಜಿ ಕೊಡ್ತಾ ಇದ್ದೀರಾ, ನೀವು ಏನು ಮೆನ್ಷನ್ ಮಾಡಿಲ್ಲ. ಸೊ ಈ ಥರ ಯಾವಾಗ ಕ್ಲಾರಿಟಿ ಇರೋದಿಲ್ಲ ಆಫರಲ್ಲಿ, ಅಂಥ ಆಫರು ವ್ಯಾಲಿಡ್ ಆಗಿರುವುದಿಲ್ಲ. ಸೊ ಆಫರ್ ವ್ಯಾಲಿಡ್ ಆಗಬೇಕಂದ್ರೆ ಏನಿರಬೇಕು? ಕ್ಲಿಯರ್ ಇರಬೇಕು. ಆಫರಿನ ಮೀನಿಂಗು ಕ್ಲಿಯರ್ ಇರಬೇಕು. ಆಫರಲ್ಲಿ ಯಾವುದೇ ತರಹದ ಕನ್ಫ್ಯೂಷನ್ ಇರಬಾರದು. ಯಾವಾಗ ಆಫರಲ್ಲಿ ಕನ್ಫ್ಯೂಷನ್ ಇರುವುದಿಲ್ಲ ಅದು ವ್ಯಾಲಿಡ್ ಆಫರ್ ಆಗುತ್ತೆ. ಕನ್ಫ್ಯೂಷನ್ ಬಂತು ಅಂದರೆ ವಾಯ್ಡ್ ಆಫರ್ ಆಗುತ್ತೆ. ಓಕೆ, ನೆಕ್ಸ್ಟ್ ಮೂರನೇದು, ಆಫರ್ ಮಸ್ಟ್ ಬಿ ಕಮ್ಯುನಿಕೇಟೆಡ್ ಟು ದಿ ಆಫರಿ. ಆಫರ್ ಏನಾಗಬೇಕು? ಕಮ್ಯುನಿಕೇಟ್ ಆಗಬೇಕು. ಯಾರ ಜೊತೆ? ಆಫರಿ ಜೊತೆ ಕಮ್ಯುನಿಕೇಟ್ ಆಗಬೇಕು. ನೋಡೋಣ ಏನು ಅಂತ. ಫಾರ್ ಎ ಪ್ರಪೋಸಲ್ ಟು ಬಿ ಕಂಪ್ಲೀಟೆಡ್ ಇಟ್ ಮಸ್ಟ್ ಬಿ ಕ್ಲಿಯರ್ಲಿ ಕಮ್ಯುನಿಕೇಟೆಡ್ ಟು ಆಫರಿ. ಅಂದರೆ ಒಂದು ಆಫರ್ ಕಂಪ್ಲೀಟ್ ಆಗಬೇಕು, ಒಂದು ವ್ಯಾಲಿಡ್ ಆಫರ್ ಆಗಬೇಕು ಅಂದರೆ ಆಫರಿ ಯಾರಿದ್ದಾರೆ? ಆಫರರ್ ಅಂದರೆ ಯಾರು ಆಫರ್ ಕೊಡ್ತಾ ಇದ್ದಾರೆ ಅವರು ಆಫರರ್. ಆಫರಿ ಅಂದರೆ ಯಾರು ಅಕ್ಸೆಪ್ಟ್ ಮಾಡ್ತಾ ಇದ್ದಾರೆ ಅವರು ಆಫರಿ. ಓಕೆ, ಸೊ ಒಂದು ಪ್ರಪೋಸಲ್ ಅಥವಾ ಒಂದು ಆಫರ್ನ ವ್ಯಾಲಿಡ್ ಆಫರ್ ಅಂತ ಯಾವಾಗ ಕರಿತೀವಿ, ಅದು ಕಮ್ಯುನಿಕೇಟ್ ಆಗಬೇಕು ಆಫರಿ ಜೊತೆ. ಅವರೇ ಬಂದು ಏನು ಮಾಡಬೇಕು? ಕಮ್ಯುನಿಕೇಟ್ ಮಾಡಬೇಕು. ಹೌದು, ಇಷ್ಟಲ್ಲ ಇಷ್ಟು, ಅಷ್ಟಲ್ಲ ಇಷ್ಟು. ಸೊ ಅವ್ರು ಬಂದು ಮಾತಾಡಬೇಕು, ಕಮ್ಯುನಿಕೇಟ್ ಮಾಡಬೇಕು ಅವ್ರ ಜೊತೆ. ನೋ ಆಫರಿ ಕ್ಯಾನ್ ಅಕ್ಸೆಪ್ಟ್ ದಿ ಪ್ರಪೋಸಲ್ ವಿತೌಟ್ ದಿ ನಾಲೆಡ್ಜ್ ಆಫ್ ದಿ ಆಫರ್. ಅಂದರೆ ಯಾವುದೇ ಆಫರಿನ ನಾಲೆಡ್ಜ್ ಇಲ್ದೇನೆ ಅಕ್ಸೆಪ್ಟ್ ಮಾಡೋಕ್ಕಾಗಲ್ಲ. ಅವರಿಗೆ ಆಫರ್ ಬಗ್ಗೆ ನಾಲೆಡ್ಜ್ ಇರಬೇಕು, ಏನು ಆಫರ್ ಕೊಡ್ತಾ ಇದ್ದಾರೆ ಅರ್ಥ ಮಾಡ್ಕೊಳ್ಳೋ ಕೆಪಾಸಿಟಿ ಇರಬೇಕು. ದಿ ಫೇಮಸ್ ಕೇಸ್ ಸ್ಟಡಿ ರಿಗಾರ್ಡಿಂಗ್ ದಿಸ್ ಈಸ್ ಲಾಲ್ಮನ್ ಶುಕ್ಲಾ ವರ್ಸಸ್ ಗೌರಿ ದತ್. ಈ ಕೇಸಲ್ಲಿ ಏನಾಗಿತ್ತು, ಇಟ್ ಮೇಕ್ಸ್ ಕ್ಲಿಯರ್ ದಟ್ acceptance in the ignorance of the proposal does not amount to acceptance. Okay, acceptance in ignorance of the proposal. ಓಕೆ, ಪ್ರಪೋಸಲ್ನ ನೀವು ಇಗ್ನೋರ್ ಮಾಡಿದ್ದೀರಾ, ಇಗ್ನೋರೆನ್ಸ್ ಆಫ್ ಪ್ರಪೋಸಲ್ ಮಾಡಿದ್ದೀರಾ. ಓಕೆ, ಡಸ್ ನಾಟ್ ಅಮೌಂಟ್ ಟು ಅಕ್ಸೆಪ್ಟೆನ್ಸ್. ಇದು ಅಕ್ಸೆಪ್ಟೆನ್ಸ್ ಆಗೋದಿಲ್ಲ. ಇಗ್ನೋರ್ ಆಗಿದ್ರೆ ಅಕ್ಸೆಪ್ಟೆನ್ಸ್ ಆಗೋದಿಲ್ಲ. ನಿಮಗೆ ಪ್ರಪೋಸಲ್ ಬಗ್ಗೆನೇ ಐಡಿಯಾ ಇಲ್ಲ ಅಥವಾ ಪ್ರಪೋಸಲಿನ ಇಗ್ನೋರೆನ್ಸ್ ಮಾಡಿಬಿಟ್ಟಿದ್ದೀರಾ,
ಸೊ ಯಾವಾಗ ನೀವು ಇಗ್ನೋರೆನ್ಸ್ ಆಗಿಬಿಟ್ಟಿದೆ ಅಲ್ಲಿ ವ್ಯಾಲಿಡ್ ಅಕ್ಸೆಪ್ಟೆನ್ಸ್ ಆಗೋದಿಲ್ಲ. ಸೊ ವ್ಯಾಲಿಡ್ ಅಕ್ಸೆಪ್ಟೆನ್ಸ್ ಆಗೋದಿಲ್ಲ ಅಂದರೆ ನಿಮಗೆ ವ್ಯಾಲಿಡ್ ಆಫರು ಅದು ಆಗೋದಿಲ್ಲ. ನಟೆನ್ಷಿಯಲ್ ನಿಮಗೆ ವ್ಯಾಲಿಡ್ ಆಫರ್ ಆಗಬೇಕು ಅನ್ನುವಂಥದ್ದಾದರೆ ಫಸ್ಟ್ ನೀವೇನು ಮಾಡಬೇಕು, ಆಫರಿ ಜೊತೆ ನೀವು ಕಮ್ಯುನಿಕೇಟ್ ಮಾಡಬೇಕು. ನಿಮ್ಮ ಆಫರ್ ಏನಿದೆ ಅವ್ರಿಗೆ ತಿಳಿಸ್ಬೇಕು. ದೆನ್ ಓನ್ಲಿ ಇಟ್ ಬಿಕಮ್ಸ್ ವ್ಯಾಲಿಡ್ ಆಫರ್. ಓಕೆ, ನೆಕ್ಸ್ಟ್, ಆಫರ್ ಮೇ ಬಿ ಕಂಡೀಷನಲ್. ಆಫರ್ ಏನಾಗಿರ್ಬೋದು? ಕಂಡೀಷನಲ್ ಆಗಿರ್ಬೋದು. ವೈಲ್ ಅಕ್ಸೆಪ್ಟೆನ್ಸ್ ಕೆನಾಟ್ ಬಿ ಕಂಡೀಷನಲ್. ಓಕೆ, ವೈಲ್ ಅಕ್ಸೆಪ್ಟೆನ್ಸ್ ಕೆನಾಟ್ ಬಿ ಕಂಡೀಷನಲ್. ಆಫರ್ ಕಂಡೀಷನಲ್ ಆಗಿರ್ಬೋದು, ಬಟ್ ಅಕ್ಸೆಪ್ಟೆನ್ಸ್ ಕಂಡೀಷನಲ್ ಆಗಿರಬಾರ್ದು. An offer might be conditional. The offerer can make the offer subject to any terms or conditions he deems necessary. ಅಂದರೆ ಆಫರರ್ ಯಾರಿದ್ದಾರೆ ಅವರು ಸರ್ಟನ್ ಕಂಡೀಷನ್ಸ್ ಇಂದ ಆಫರ್ ಕೊಡಬಹುದು. ಸೊ ಎ ಕ್ಯಾನ್ ಆಫರ್ ಟು ಸೆಲ್ ಗೂಡ್ಸ್ ಟು ಬಿ. ಎ ಅನ್ನುವಂಥ ವ್ಯಕ್ತಿ ಬಿಗೆ ಗೂಡ್ಸ್ ಸೆಲ್ ಮಾಡ್ತಾ ಇದ್ದಾನೆ. ಯಾವಾಗ? ಇಫ್ ಹಿ ಮೇಕ್ಸ್ ಹಾಫ್ ದಿ ಪೇಮೆಂಟ್ ಇನ್ ಅಡ್ವಾನ್ಸ್. ನೋಡಪ್ಪ, ನನ್ನ ಹತ್ರ ಇಷ್ಟು ಗೂಡ್ಸ್ ಇದೆ, ಇಷ್ಟು ಯೂನಿಟ್ ಸ್ಮಾರ್ಟ್ ಟಿ ವಿ ಇದ್ದಾವೆ, 30 ಯೂನಿಟ್ಸು, 40 ಯೂನಿಟ್ಸು, 100 ಯೂನಿಟ್ಸು, 100 ಪೀಸಸ್, 100 ಬಾಕ್ಸು. ಓಕೆ, ಸ್ಮಾರ್ಟ್ ಟಿ ವಿ ಇದ್ದಾವೆ 55 ಇಂಚಸ್ಸು. ನಾನು ಇದು ನಿನಗೆ ಸೆಲ್ ಮಾಡ್ತೀನಿ 50 ಲಕ್ಷಕ್ಕೆ. 1 ಲಕ್ಷಕ್ಕೆ ಒಂದು ಟಿ ವಿ. ಓಕೆ, 50 ಬಾಕ್ಸ್ ಇದೆ. ಸೊ 50 ಲಕ್ಷಕ್ಕೆ ಸೆಲ್ ಮಾಡ್ತಾ ಇದ್ದೀನಿ. ಬಟ್ ಕಂಡೀಷನ್ ನೋಡಿ, ಆಫರ್ ಮೇ ಬಿ ಕಂಡೀಷನಲ್. ಆಫರ್ ಕೊಡ್ತಾ ಇರೋದೇನು, ಅದರಲ್ಲಿ ಕಂಡೀಷನ್ ಆಗ್ಬೋದು. 50 ಟಿ ವಿ ಇದ್ದಾವೆ, 50 ಟಿ ವಿ, ಒಂದು ಟಿ ವಿ 1 ಲಕ್ಷಕ್ಕೆ ಕೊಡ್ತಾ ಇದ್ದೀನಿ. 50 ಟಿ ವಿಗೆ 50 ಲಕ್ಷ ಆಗುತ್ತೆ. ನಾನು 50 ಲಕ್ಷಕ್ಕೆ ಕೊಡಕ್ಕೆ ರೆಡಿ ಇದ್ದೀನಿ. ಬಟ್ ಕಂಡೀಷನ್ ಆಗ್ತಾ ಇದ್ದಾನೆ. ಬಟ್ ಆದರೆ ನೀನು ಹಾಫ್ ಆಫ್ ದಿ ಪೇಮೆಂಟ್ 25 ಲಕ್ಷ ಅಡ್ವಾನ್ಸ್ ಪೇ ಮಾಡಬೇಕು. ಸೊ ಈ ಥರ ಆಫರರ್ ಯಾರಿದ್ದಾರೆ ಅವರು ಕಂಡೀಷನ್ ಹಾಕಬಹುದು. ನೌ ಬಿ ಕ್ಯಾನ್ ಅಕ್ಸೆಪ್ಟ್ ದಿಸ್ ಕಂಡೀಷನ್ ಆರ್ ಮೇಕ್ ಎ ಕೌಂಟರ್ ಆಫರ್. ಅವಾಗ ಬಿ ಏನಾಗುತ್ತೆ, ಬಿಗೆ ಒಂದು 2 ಆಪ್ಷನ್ ಇದೆ. ಹೌದು, ನಾನು ಅಕ್ಸೆಪ್ಟ್ ಮಾಡ್ತೀನಿ, ವಿತ್ ಕಂಡೀಷನ್ ನಿನ್ನ ಆಫರ್ ಅಕ್ಸೆಪ್ಟ್ ಮಾಡ್ತೀನಿ, 25 ಲಕ್ಷ ಅಡ್ವಾನ್ಸ್ ಪೇಮೆಂಟ್ ಮಾಡ್ತೀನಿ. ಇಲ್ಲ ಅಂದರೆ ಕೌಂಟರ್ ಆಫರ್, 25 ಲಕ್ಷ ಆಗೋದಿಲ್ಲಪ್ಪ, ಒಂದು 10 ಲಕ್ಷ ಅಡ್ವಾನ್ಸ್ ಪೇಮೆಂಟ್ ಮಾಡ್ತೀನಿ, ಕೊಡ್ತೀಯಾ? ಈ ಥರನೂ ಕೇಳ್ಬೋದು, ಕೌಂಟರ್ ಆಫರ್ ಮಾಡ್ಬೋದು ಬಿ. ನೆಕ್ಸ್ಟ್, ಆಫರ್ ಕ್ಯಾನ್ ನಾಟ್ ಕಂಟೈನ್ ನೆಗೆಟಿವ್ ಕಂಡೀಷನ್. ಆಫರ್ ಏನಾಗಿರಬಾರ್ದು? ನೆಗೆಟಿವ್ ಕಂಡೀಷನ್ ಇರಬಾರ್ದು ಆಫರಲ್ಲಿ. ಏನು ನೆಗೆಟಿವ್ ಕಂಡೀಷನ್ ಅಂದರೆ, ಸೊ ಯಾವುದಾದ್ರೂ ಒಂದು ಆಫರ್ ಮಾಡ್ತಾ ಇದ್ದೀವಿ ಅಂದರೆ ಅದರಲ್ಲಿ ನೆಗೆಟಿವ್ ಕಂಡೀಷನ್ ಇರಬಾರ್ದು. ಪಾಸಿಟಿವ್ ಕಂಡೀಷನ್ ಓಕೆ, ಬಟ್ ನೆಗೆಟಿವ್ ಇರಬಾರ್ದು. ಸರ್, ಇದು ನೆಗೆಟಿವ್ ಕಂಡೀಷನ್ ಏನು ಗೊತ್ತಾಗುತ್ತೆ ನಿಮಗೆ, ನೋಡೋಣ. ದಿ ನಾನ್ ಕಂಪ್ಲೇನ್ಸ್ ಆಫ್ ಎನಿ ಟರ್ಮ್ಸ್ ಆಫ್ ದಿ ಆಫರ್ ಕೆನಾಟ್ ಲೀಡ್ ಟು ಆಟೋಮೆಟಿಕ್ ಅಕ್ಸೆಪ್ಟೆನ್ಸ್. ಆಟೋಮೆಟಿಕ್ ಅಕ್ಸೆಪ್ಟೆನ್ಸ್ ಇರಬಾರ್ದು ಆಫರ್ದು. ಹೆನ್ಸ್ ಇಟ್ ಕೆನಾಟ್ ಸೇ ಇಫ್ ಅಕ್ಸೆಪ್ಟೆನ್ಸ್ ಈಸ್ ನಾಟ್ ಕಮ್ಯುನಿಕೇಟೆಡ್ ಬೈ ಸರ್ಟನ್ ಟೈಮ್ ಇಟ್ ವಿಲ್ ಬಿ ಕನ್ಸಿಡರ್ಡ್ ಆಸ್ ಅಕ್ಸೆಪ್ಟೆಡ್. ಅಂದರೆ ನೀವು ಯಾವ ಥರ ಆಫರ್ ಕೊಡೋಂಗಿಲ್ಲ, ನೆಗೆಟಿವ್ ಕಂಡೀಷನ್ನ ಯಾವ ಥರ ಹಾಕಂಗಿಲ್ಲ. ನೋಡಪ್ಪ, ನಾನು ನಿನಗೆ 20,000ಕ್ಕೆ ನನ್ನ ಬೈಕ್ ಕೊಡ್ತಾ ಇದ್ದೀನಿ, ನೀನು ಬೇಕೋ ಬೇಡೋ ಅನ್ನೋದು ನಾಳೆ, ದಟ್ ಈಸ್ ವೆನ್ಸ್ಡೇ, ಓಕೆ, ಅಥವಾ ಥರ್ಸ್ಡೇ, ನಾಳೆ ಈವ್ನಿಂಗ್ 6 ಗಂಟೆ ಒಳಗಡೆ ಹೇಳಬೇಕು. ನೀನು ಹೇಳಿಲ್ಲ ಅಂದರೆ ಬೈ ಡಿಫಾಲ್ಟ್ ಅದು ಅಕ್ಸೆಪ್ಟೆಡ್ ಅಂತ ನಾನು ತಿಳ್ಕೊತೀನಿ. ಅಂದರೆ ನೀನು ಹೇಳಿಲ್ಲ ಅಂದರೆ ನಾನು ಆಟೋಮೆಟಿಕ್ ಏನಂತ ತಿಳ್ಕೊತೀನಿ, ಹೌದು ಇವನು ಆಫರ್ ಅಕ್ಸೆಪ್ಟ್ ಮಾಡಿದ್ದಾನೆ, ಅವನಿಗೆ ಒಪ್ಪಿಗೆ ಇದೆ ಅಂತ ನಾನು ತಿಳ್ಕೊತೀನಿ. ಈ ಥರ ನೆಗೆಟಿವ್ ಕಂಡೀಷನ್ ಹಾಕಂಗಿಲ್ಲ, ನೆಗೆಟಿವ್ ಕಂಡೀಷನ್ ಹಾಕಂಗಿಲ್ಲ. ನೋಡಿ, ಎಕ್ಸಾಂಪಲ್, ಎ ಆಫರ್ಸ್ ಟು ಸೆಲ್ ಹಿಸ್ ಕೌ ಬಿ ಫಾರ್ 5,000. ಎ ಅನ್ನೋಂಥ ವ್ಯಕ್ತಿ ಬಿ ಅನ್ನೋಂಥ ವ್ಯಕ್ತಿಗೆ 5,000 ರೂಪಾಯಿಗೆ ತನ್ನ ಹಸುನ ಮಾರ್ತಾ ಇದ್ದಾನೆ. ಇಫ್ ದ ಆಫರ್ ಈಸ್ ನಾಟ್ ರಿಜೆಕ್ಟೆಡ್ ಬೈ ಮಂಡೇ, ಅಂದರೆ ಸೋಮವಾರದೊಳಗಡೆ ನಿನಗೆ ಬೇಕಾ ಬೇಡವಾ ಅಂತ ನೀನು ಹೇಳಿಲ್ಲ ಅಂದರೆ, ಬೇಡಪ್ಪ ನನಗೆ ಅಂತ ನೀನು ಹೇಳಿಲ್ಲ ಅಂದರೆ ಸೋಮವಾರದೊಳಗಡೆ, ಇಟ್ ವಿಲ್ ಬಿ ಕನ್ಸಿಡರ್ಡ್ ಆಸ್ ಅಕ್ಸೆಪ್ಟೆಡ್. ಇದು ಆಟೋಮೆಟಿಕ್ ಅಕ್ಸೆಪ್ಟೆಡ್ ಆಗುತ್ತೆ ಅನ್ನುವಂತಹ ನೆಗೆಟಿವ್ ಕಂಡೀಷನ್ ಇಡಂಗಿಲ್ಲ ಯಾರು ಆಫರ್ ಮಾಡ್ತಿರುವಂಥ ವ್ಯಕ್ತಿ. ದಿಸ್ ಈಸ್ ನಾಟ್ ಎ ವ್ಯಾಲಿಡ್ ಆಫರ್. ಅದು ವ್ಯಾಲಿಡ್ ಆಫರ್ ಆಗೋದಿಲ್ಲ. ಕಂಡೀಷನ್ ಯಾವತ್ತೂ ಪಾಸಿಟಿವ್ ಇರಬೇಕು, ನೆಗೆಟಿವ್ ಕಂಡೀಷನ್ ಇಡಂಗಿಲ್ಲ. ನಾನು ಕೊಟ್ಟಿರುವಂಥ ಆಫರಿಗೆ ನೀನು ರಿಜೆಕ್ಷನ್ ಇಷ್ಟು ಅಮೌಂಟ್ ಆಫ್ ಟೈಮಲ್ಲಿ, ಇಷ್ಟು ದಿನದಲ್ಲಿ ರಿಜೆಕ್ಷನ್ ತೋರಿಸ್ಬೇಕು, ರಿಜೆಕ್ಟ್ ಮಾಡಬೇಕು. ರಿಜೆಕ್ಟ್ ಮಾಡಿಲ್ಲ ಅಂದರೆ ಆಟೋಮೆಟಿಕ್ ಅದು ಅಕ್ಸೆಪ್ಟೆಡ್ ಅಂತ ನಾನು ತಿಳ್ಕೊತೀನಿ.
ಆ ಥರ ಕಂಡೀಷನ್ಸ್ ಇಡೋಂಗಿಲ್ಲ. ಆಫರ್ ಕ್ಯಾನ್ ನಾಟ್ ಕಂಟೈನ್ ನೆಗೆಟಿವ್ ಕಂಡೀಷನ್. ಓಕೆ, ಸೊ ನೆಕ್ಸ್ಟ್, ಆಫರ್ ಕೆನ್ ಬಿ ಸ್ಪೆಸಿಫಿಕ್ ಆರ್ ಜನರಲ್. ಆಫರ್ ಕೆನ್ ಬಿ ಸ್ಪೆಸಿಫಿಕ್ ಜನರಲ್ ಅಂದರೆ ಆಫರ್ ಸ್ಪೆಸಿಫಿಕ್ ಅಂದರೆ ಪರ್ಟಿಕ್ಯುಲರ್ ಪರ್ಸನ್ಗಾದರೂ ಆಗಿರ್ಬೋದು ಅಥವಾ ಜನರಲ್ ಅಂದರೆ ಪಬ್ಲಿಕ್ ಅಟ್ ಲಾರ್ಜಿಗಾದರೂ ಆಗಿರ್ಬೋದು. ಹೇಗಿದು ನೋಡೋಣ. ಆಸ್ ವಿ ಸಾ ಅರ್ಲಿಯರ್, ದಿ ಆಫರ್ ಕೆನ್ ಬಿ ಡನ್ ಟು ಒನ್ ಆರ್ ಮೋರ್ ಸ್ಪೆಸಿಫಿಕ್ ಪಾರ್ಟೀಸ್. ಅಂದರೆ ಒನ್ ಆರ್ ಮೋರ್, ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಸ್ಪೆಸಿಫಿಕ್ ಪಾರ್ಟೀಸಿಗೆ ನಾವು ಆಫರ್ ಕೊಡಬಹುದು. ಆರ್ ಅಥವಾ ದ ಆಫರ್ ಕುಡ್ ಬಿ ಟು ದಿ ಪಬ್ಲಿಕ್ ಇನ್ ಜನರಲ್. ನಾವು ಆಫರ್ನ ಯಾರಿಗೆ ಕೊಡ್ಬೋದು? ಪಬ್ಲಿಕ್ ಇನ್ ಜನರಲ್, ಪಬ್ಲಿಕ್ಕಿಗೆ ಕೊಡಬಹುದು. ನೀವೆಲ್ಲ ಎಕ್ಸಿಬಿಷನ್ ಅಲ್ಲೆಲ್ಲ ನೋಡಿರ್ತೀರಾ, ಎಲ್ಲಾದ್ರೂ ಎಕ್ಸಿಬಿಷನ್ ಎಲ್ಲ ಹಾಕ್ತಾರಲ್ಲ. ಸೊ ಸ್ಪೆಸಿಫಿಕ್ ಆಫರ್ ನಿಮ್ಗೆ ಗೊತ್ತಿದೆ. ಏನಾದರೂ ಮನೆ ಪರ್ಚೇಸ್ ಮಾಡ್ತಾ ಇದ್ದೀರಾ, ಏನಾದರೂ ಬೈಕ್ ತೊಗೊತಾ ಇದ್ದೀರಾ, ಸೊ ಏನಾದರೂ ಒಂದು ತೊಗೊತಾ ಇದ್ದೀರಾ ಅಂದರೆ ಅದು ಸ್ಪೆಸಿಫಿಕ್ ಆಫರ್ ಆಗುತ್ತೆ. ಅಥವಾ ಮನೆ ಲೀಸು, ಅದು ಇದು ಸ್ಪೆಸಿಫಿಕ್ ಪಾರ್ಟೀಸು. ಬಟ್ ಇದು ಆಫರ್ ಟು ಜನರಲ್ ಪಬ್ಲಿಕ್ಕಿಗೆ ಹೇಗೆ ಆಫರ್ ಕೊಡೋದು? ಎಲ್ಲ ಜನನ ಹೇಗೆ? ಈಗ ನೀವು ಯಾವುದಾದ್ರೂ ಎಕ್ಸಿಬಿಷನ್ ಅಲ್ಲೆಲ್ಲ ನೋಡಿರ್ತೀರಾ, ಗನ್ ಇಟ್ಟಿರ್ತಾರೆ, ಗನ್ನ ಶೂಟ್ ಮಾಡಿದರೆ ಇಷ್ಟು ಅಮೌಂಟು. ಓಕೆ, ಅಥವಾ ಯಾವುದಾದ್ರೂ ಒಂದು ಐಟಮ್ಸ್, ಥಿಂಗ್ಸ್ ಇಟ್ಟಿರ್ತಾರೆ. ಆ ಥಿಂಗ್ಸ್ ಮೇಲೆ ನೀವು ರಿಂಗ್ ಎಸಿಬೇಕು. ಆ ರಿಂಗ್ ಯಾವ ಪರ್ಟಿಕ್ಯುಲರ್ ಐಟಮ್ ಮೇಲೆ ಬೀಳುತ್ತೆ. ಫಾರ್ ಎಕ್ಸಾಂಪಲ್, ಅಲ್ಲಿ ಬಿಸ್ಕೆಟ್ ಪ್ಯಾಕೆಟ್ ಇಟ್ಟಿದ್ದಾರೆ, ನೀವು ರಿಂಗ್ ಎಸಿತೀರಾ, ಬಿಸ್ಕೆಟ್ ಪ್ಯಾಕೆಟ್ ಮೇಲೆ ಬೀಳುತ್ತೆ ರಿಂಗು. ಸೊ ಆ ಬಿಸ್ಕೆಟ್ ಪ್ಯಾಕೆಟ್ ನಿಮಗೆ. ಅಲ್ಲೊಂದು ಮೊಬೈಲ್ ಇಟ್ಟಿರ್ತಾರೆ, ಮೊಬೈಲಿಗೆ ಬಿತ್ತು, ಆ ಮೊಬೈಲ್ ನಿಮಗೆ. ಅಲ್ಲಿ ಇನ್ನೊಂದು ಏನಾದರೂ ಲೇಸ್ ಕುರ್ಕುರೆ ಪ್ಯಾಕೆಟ್ ಇತ್ತು, ಅಲ್ಲೇ ಎಸಿತೀರಾ ರಿಂಗ್, ಅದು ಬಿತ್ತು ನಿಮಗೆ, ಬಿದ್ದಿಲ್ಲ ಅಂದರೆ ಅವರಿಗೆ. ಸೊ ದುಡ್ಡು ಕೊಟ್ಟು ನೀವು ಆ ರಿಂಗ್ಸ್ನ ತೊಗೊಂಡು, 10 ರೂಪೀಸು 20 ರೂಪೀಸು ಪರ್ ರಿಂಗ್, ಅದು 20 ಇರಬೇಕು ಐ ಥಿಂಕು. ಆ ರಿಂಗ್ ತೊಗೊಂಡು ಆ ರಿಂಗ್ನ ಏನು ಮಾಡಬೇಕು, ಅವ್ರು ಜೋಡಿಸಿರ್ತಾರೆ. ಓಕೆ, ಎಲ್ಲ ಐಟಮ್ಸ್ ಅವ್ರು ಜೋಡಿಸಿರ್ತಾರೆ. ನೀವು ರಿಂಗ್ನ ಹಾಕಬೇಕು, ಎಸಿಬೇಕು. ಆ ರಿಂಗ್ ಕರೆಕ್ಟಾಗಿ ಬಿದ್ದರೆ ಮಾತ್ರ ನಿಮಗೆ ಪ್ರೈಸು. ಸೊ ಈ ಥರ ಅವರು ನಿಮ್ಮೊಬ್ಬರಿಗೆ ನಿಮ್ಮ ಜೊತೆ ಕಾಂಟ್ರಾಕ್ಟ್ ಮಾಡ್ಕೊಂಡಿಲ್ಲ, ಓಪನ್ ಆಗಿ ಇಟ್ಬಿಟ್ಟಿದ್ದಾರೆ. ಓಪನ್ ಆಗಿ ಇಟ್ಟಿದ್ದಾರೆ ಅಂದರೆ ಜನರಲ್ ಆಫರ್, ಯಾರು ಬೇಕಾದರೂ ಬರ್ರಿ, ರಿಂಗ್ ಹಾಕಿ, ಗೆದ್ದರೆ ತಗೊಂಡು ಹೋಗಿ. ಸೊ ಇದಕ್ಕೆ ಏನಂತ ಕರಿತೀವಿ? ಜನರಲ್ ಆಫರ್ ಅಂತ ಕರಿತೀವಿ. ಸ್ಪೆಸಿಫಿಕ್ ಅಂದರೆ ಸ್ಪೆಸಿಫಿಕ್ ಪಾರ್ಟಿ ಜೊತೆ ಮಾಡ್ಕೊಳ್ಳೋದು ಸ್ಪೆಸಿಫಿಕ್ ಆಫರ್. ಓಕೆ, ಸೊ ಆಫರ್ ಯಾವ ಥರದ ಆಫರ್ ಇರ್ಬೋದು? ಜನರಲ್ ಇರ್ಬೋದು ಅಥವಾ ಸ್ಪೆಸಿಫಿಕ್ ಇರ್ಬೋದು. ಇನ್ನೊಂದು ನೀವು ನೋಡಿರ್ಬೋದು, ಗೋಲ್ಡ್ ಬಾರ್. ಈ ದುಬೈಯಲ್ಲೆಲ್ಲ ಕಾಮನ್ ಒಂದು ಗ್ಲಾಸ್ ಇರುತ್ತೆ, ಗ್ಲಾಸಿಂದು ಒಂದು ಸ್ಕ್ವೇರ್ ಟೈಪ್ ಬಾಕ್ಸ್ ಇರುತ್ತೆ, ಗ್ಲಾಸ್, ಕಂಪ್ಲೀಟ್ ಗ್ಲಾಸ್ ಸ್ಕ್ವೇರ್ ಟೈಪ್ ಇರುತ್ತೆ. ಒಂದೇ ಒಂದು ಸರ್ಕಲ್ ಟೈಪು ಅದರಲ್ಲಿ ಗ್ಯಾಪ್ ಮಾಡಿರ್ತಾರೆ. ಅದ್ರ ಒಳಗಡೆಯಿಂದ ಕೈ ಹಾಕಿ ಗೋಲ್ಡ್ ಬಾರ್ ಇರುತ್ತೆ, 5 ಕಿಲೋ ಐ ಥಿಂಕ್, ಅದು 5 kgದು 4 kgದು ಗೋಲ್ಡ್ ಬಾರ್ ಇರುತ್ತೆ, ಪ್ಯೂರ್ ಚಿನ್ನ. ಅದರದ್ದು ಒಂದು ಬಾರ್ ಮಾಡಿರ್ತಾರೆ, ಅಂದರೆ ಚಿನ್ನದ ಇಟ್ಟಿಗೆ ಥರ 5 kgನೋ 4 kgನೋ ಬರುತ್ತದು. ಅದು ಏನು ಮಾಡಬೇಕು ನೀವು? 2 ಕೈ ಯೂಸ್ ಮಾಡೋಂಗಿಲ್ಲ, ಒಂದೇ ಕೈಯಿಂದ ಆ ಗ್ಲಾಸಿನ ಬಾಕ್ಸ್ ಇದೆಯಲ್ಲ, ಗ್ಲಾಸು, ಅದರಿಂದ ಹೊರಗಡೆ ತೆಗಿಬೇಕು ಆ ಚಿನ್ನದ ಇಟ್ಟಿಗೆ. ನೀವೆಲ್ಲ ನೋಡಿರ್ತೀರ ಯೂಟ್ಯೂಬಲ್ಲಿ, ಯಾರು ತೆಗಿತಾರೆ ಅವ್ರಿಗೆ ಅದು ಗೋಲ್ಡ್ ಬಾರ್ ಕಂಪ್ಲೀಟ್. ಸೊ ಇದೆಲ್ಲ ಏನು? ಜನರಲ್ ಆಫರ್ಸ್ ಇದಾವೆ. ಓಕೆ, ಸೊ ನೆಕ್ಸ್ಟ್, ಆಫರ್ ಮೇ ಬಿ ಎಕ್ಸ್ಪ್ರೆಸ್ಡ್ ಆರ್ ಇಂಪ್ಲೈಡ್. ಆಫರ್ ಯಾವ ಥರ ಇರ್ಬೋದು? ಎಕ್ಸ್ಪ್ರೆಸ್ಸು ಆಗಿರ್ಬೋದು, ಇಂಪ್ಲೈಡು ಆಗಿರ್ಬೋದು. ಸರ್, ಎಕ್ಸ್ಪ್ರೆಸ್ ಇಂಪ್ಲೈಡ್ ಅಂದರೆ ಏನು? ಇಂಪ್ಲೈಡ್ ಅಂದರೆ ಸೈಲೆಂಟಾಗಿ ಕನ್ಸೆಂಟ್ ಕೊಡೋದು. ಎಕ್ಸ್ಪ್ರೆಸ್ ಅಂದರೆ ಎಲ್ಲರಿಗೂ ಗೊತ್ತಾದಂಗೆ ಅಥವಾ ಕಾಂಟ್ರಾಕ್ಟ್ ಮಾಡಿ ಓಪನ್ ಆಗಿ ಒಪ್ಪಿಗೆ ಕೊಡೋದು. ಜನರಲಿ ಹೇಳ್ತಾರೆ ನನ್ನ ಮೀನಿಂಗು. ಈಗ ನೋಡೋಣ. ದ ಆಫರರ್ ಕ್ಯಾನ್ ಮೇಕ್ ಅನ್ ಆಫರ್ ಥ್ರೂ ವರ್ಡ್ಸ್, ಅದು ಎಕ್ಸ್ಪ್ರೆಸ್ ಆಗುತ್ತೆ. ಆರ್ ಈವನ್ ಬೈ ಹಿಸ್ ಕಂಡಕ್ಟಿಂದ ಆಫರ್ ಕೊಟ್ಟರೆ ಇಂಪ್ಲೈಡ್ ಆಗುತ್ತೆ. ವರ್ಡ್ಸಿಂದ ಆಫರ್ ಕೊಟ್ಟರೆ ಎಕ್ಸ್ಪ್ರೆಸ್ ಆಗುತ್ತೆ. ವರ್ಡಿಂದ ಕೊಟ್ಟರೆ ಎಕ್ಸ್ಪ್ರೆಸ್ ಆಗುತ್ತೆ. ಕಂಡಕ್ಟ್ ಅಂದರೆ ಅವ್ರು ಮಾಡ್ತಾ ಇರೋ ಕಾರ್ಯದಿಂದ ಆಫರ್ ಕೊಟ್ಟರೆ ಏನಾಗುತ್ತೆ? ಇಂಪ್ಲೈಡ್ ಆಗುತ್ತೆ. ಓಕೆ, ಸೊ ಇದು ನಿಮಗೆ ಇನ್ನೂ ಚೆನ್ನಾಗಿ ಅರ್ಥ ಆಗಬೇಕು ಅಂದರೆ, ಯಾರನ್ನಾದರೂ ಪ್ರಪೋಸ್ ಮಾಡ್ತಾರೆ, ಹೋಗ್ಬಿಟ್ಟು ನಾನು ನಿಮ್ಮನ್ನು ಇಷ್ಟಪಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಸೊ ಅದು ಏನದು? ಎಕ್ಸ್ಪ್ರೆಸ್, ಅದು ಎಕ್ಸ್ಪ್ರೆಸ್ ಆಫರ್, ಅದು ನಾನು ಇಷ್ಟಪಡ್ತಾ ಇದ್ದೀನಿ. ಇಂಪ್ಲೈಡ್ ಆಫರ್ ಅಂದರೆ ಏನು? ಹೋಗಿ ಹೇಳೋಕ್ಕೆ ಧೈರ್ಯ ಇರಲ್ಲ, ಅವ್ರನ್ನ ಫಾಲೋ ಮಾಡೋದು, ನೋಡೋದು. ಓಕೆ, ಸೊ ಈ ಥರದ್ದೆಲ್ಲ ನಡೆಯುತ್ತಲ್ಲ, ಫಾಲೋ ಅಪ್ ಮಾಡೋದು, ನೋಡೋದು, ಏನು ಎಕ್ಸ್ಪ್ರೆಸ್ ಮಾಡ್ದೇನೆ ಜಸ್ಟ್ ಅದು ಗೊತ್ತಾಗುತ್ತೆ. ಓಕೆ, ಇಂಪ್ಲೈಡ್ ಆಫರ್ ಕೊಡ್ತಾ ಇದ್ದಾರೆ ಅನ್ನುವಂಥದ್ದು, ಅಂದರೆ ಅವ್ರಿಗೆ ಇಷ್ಟ ಇದೆ ಅಂತ ಗೊತ್ತಾಗುತ್ತೆ. ಸೊ ಇದಕ್ಕೆ ಇಂಪ್ಲೈಡ್ ಅಂತ ಕರೀತಾರೆ. ಇಂಪ್ಲೈಡ್ ಅಂದರೆ ನಮ್ಮ ಕಂಡಕ್ಟಿಂದ ನಾವು ತೋರಿಸ್ತೀವಿ, ನಾವು ಮಾಡ್ತಾ ಇರ್ತೀವಲ್ಲ ಕಾರ್ಯ, ಕಂಡಕ್ಟ್ ಇರುತ್ತಲ್ಲ ನಮ್ಮದು, ಅದರಿಂದ ಗೊತ್ತಾಗ್ಬಿಡುತ್ತೆ. ಓಕೆ, ಒಪ್ಪಿಗೆ ಇದೆಯಾ ಇಲ್ವಾ, ಇವ್ರು ಆಫರ್ ಕೊಡ್ತಾ ಇರೋದು ಯಾವ ಥರ ಇದೆ ಅಂತ.
ಸೊ ಆಫರ್ ಬೋತ್ ಎಕ್ಸ್ಪ್ರೆಸ್ ಆಗಿರ್ಬೋದು ಬೈ ವರ್ಡ್ಸ್ ಆರ್ ಇಂಪ್ಲೈಡ್ ಅಂದರೆ ಬೈ ಕಂಡಕ್ಟಿಂದಾದರೂ ಇರ್ಬೋದು. ಆ್ಯನ್ ಆಫರ್ ವಿಚ್ ಈಸ್ ಮೇಡ್ ವಯ ವರ್ಡ್ಸ್ ವೆದರ್ ಸಚ್ ವರ್ಡ್ಸ್ ಆರ್ ರಿಟರ್ನ್ ಆರ್ ಸ್ಪೋಕನ್ ಓರಲ್ ಕಾಂಟ್ರಾಕ್ಟ್ ಆಗುತ್ತೆ. ಯಾವಾಗ ರಿಟರ್ನಿಗಿದ್ರೆ ತೊಂದರೆ ಇಲ್ಲ, ಸ್ಪೋಕನ್ ಇದ್ರೆ ಆ ವರ್ಡ್ಸ್ ಏನಾಗುತ್ತೆ ಓರಲ್ ಕಾಂಟ್ರಾಕ್ಟ್ ಆಗುತ್ತೆ. ವಿ ಕಾಲ್ ಇಟ್ ಆನ್ ಎಕ್ಸ್ಪ್ರೆಸ್ ಕಾಂಟ್ರಾಕ್ಟ್. ಅದಕ್ಕೆ ಅದು ಓರಲ್ ಆಗಿರ್ಬೋದು ರಿಟರ್ನ್ ಆಗಿರ್ಬೋದು. ನಾವು ಓರಲ್ ಆದರೂ ಆಫರ್ ಕೊಡ್ಬೋದು, ರಿಟರ್ನ್ ಆದರೂ ಆಫರ್ ಕೊಡ್ಬೋದು. ಅದಕ್ಕೆ ಏನಂತ ಕರಿತೀವಿ? ಎಕ್ಸ್ಪ್ರೆಸ್ ಕಾಂಟ್ರಾಕ್ಟ್ ಅಂತೀವಿ. ಆ್ಯಂಡ್ ವೆನ್ ಆನ್ ಆಫರ್ ಈಸ್ ಮೇಡ್ ಥ್ರೂ ದಿ ಕಂಡಕ್ಟಿನ ಮುಖಾಂತರ ನಾವು ಆಫರ್ ಕೊಟ್ಟರೆ ದಟ್ ಆಕ್ಷನ್ಸ್ ಆಫ್ ದಿ ಆಫರರ್ ಈಸ್ ಆನ್ ಇಂಪ್ಲೈಡ್ ಕಾಂಟ್ರಾಕ್ಟ್. ಅಂದರೆ ನಮ್ಮ ಕಂಡಕ್ಟಿಂದ ನಾವು ಒಪ್ಪಿಗೆ ಕೊಟ್ಟರೆ, ಅಂದರೆ ನಮ್ಮ ಕಾರ್ಯದಿಂದ ಒಪ್ಪಿಗೆ ಕೊಟ್ಟರೆ ಅದಕ್ಕೆ ನಾವು ಇಂಪ್ಲೈಡ್ ಕಾಂಟ್ರಾಕ್ಟ್, ಇಂಪ್ಲೈಡ್ ಆಫರ್ ಅಂತ ಕರಿತೀವಿ. ಇಂಪ್ಲೈಡ್ ಆಫರ್ ಅಂತ ಕರಿತೀವಿ. ಇನ್ ಕೇಸ್ ನಾವು ಬೈ ಸ್ಪೋಕನ್, ಬೈ ವರ್ಡ್ಸ್, ಓಕೆ, ಬೈ ರಿಟರ್ನ್ ಏನಾದರೂ ನಾವು ಆಫರ್ ಕೊಟ್ಟರೆ ಅದಕ್ಕೆ ಎಕ್ಸ್ಪ್ರೆಸ್ ಆಫರ್ ಅಂತ ಕರಿತೀವಿ. ಎಕ್ಸ್ಪ್ರೆಸ್ ಆಫರ್ ಅಂದರೆ ರಿಟರ್ನಲ್ಲಿ ಇರುತ್ತೆ ಅಥವಾ ಓರಲಲ್ಲಿ ಇರುತ್ತೆ, ಬೈ ವರ್ಡ್ಸ್ ಇರುತ್ತೆ ರಿಟರ್ನ್ ಆಫರ್. ಇಂಪ್ಲೈಡ್ ಆಫರ್ ಅಂದರೆ ಒಂಥರ ಕಂಡಕ್ಟಿಂದ ಕೊಡೋದು. ಕಂಡಕ್ಟ್ ಅಂದರೆ ನಮ್ಮ ನಡವಳಿಕೆ, ಓಕೆ. ಸೊ ಆ ಥರ ಸಿಮಿಲಾರಿಟಿ ಬರುತ್ತೆ. ಸೊ ನಮ್ಮ ನಡತೆಯಿಂದ, ನಡವಳಿಕೆಯಿಂದ ನಾವು ಆಫರ್ನ ಕೊಡೋದು. ಓಕೆ. ಸೊ ದಿಸ್ ಈಸ್ ಆಲ್ ಅಬೌಟ್ ಎಕ್ಸ್ಪ್ರೆಸ್ ಆ್ಯಂಡ್ ಇಂಪ್ಲೈಡ್. ಆಫರ್ ಯಾವ ಥರ ಆಗಿರ್ಬೋದು, ಎಕ್ಸ್ಪ್ರೆಸ್ಸು ಆಗಿರ್ಬೋದು, ಇಂಪ್ಲೈಡು ಆಗಿರ್ಬೋದು. ಈಗ ನೀವೆಲ್ಲ ನೋಡಿರ್ತೀರ ಜನರಲಿ ಊಟ ಗೀಟ ಮಾಡಬೇಕಾದ್ರೆ ಅಥವಾ ಫ್ರೆಂಡ್ ಜೊತೆ ಸನ್ನೆ ಮಾಡ್ತೀರಾ, ಓಕೆ. ಫ್ರೆಂಡ್ ಎಲ್ಲ ದೂರ ನಿಂತ್ಕೊಂಡಿರ್ತಾರೆ, ಸಿಗರೇಟ್ ಬೇಕೇನೋ ಅಂತ ಈ ಥರ ಸೈನ್ ಮಾಡಿ ತೋರಿಸ್ತೀರಾ, ಓಕೆ. ಸೈನ್ ಮಾಡಿ ತೋರಿಸ್ತೀರಾ, ಸನ್ನೆ ಮಾಡಿ ತೋರಿಸ್ತಾ ನಿಮಗೂ ಬೇಕಾ ಅಂತ. ಅಂದರೆ ಕಿರ್ಚಕ್ಕಾಗೋದಿಲ್ಲ, ಜೋರಾಗಿ ಕೇಳೋಕ್ಕಾಗಲ್ಲ. ನೀವೊಂದು ಸೈನ್ ಮಾಡ್ತೀರಾ, ಸೈನ್ ಮಾಡ್ತೀರಾ, ಓಕೆ. ಸೈನ್ ಯಾವ ಥರ ಮಾಡ್ತೀರಾ? ಕೈಯಿಂದ ಈ ಥರ ಬೆಳೆ ಇಟ್ಕೊಂಡು ತೋರಿಸ್ತೀರಾ, ಬೇಕಾ ನಿಮಗೂ ಅಂತ. ಅವನು ಆ ಕಡೆಯಿಂದ ಹ್ಞೂ ಅಂತಾನೆ. ಸೊ ಇದು ಇಂಪ್ಲಾಯ್ಡ್ ಆಫರ್. ಇದು ಅಂದರೆ ನೀವು ವರ್ಡ್ಸ್ ಯೂಸ್ ಮಾಡಿಲ್ಲ, ಎಕ್ಸ್ಪ್ರೆಸ್ ಮಾಡಿಲ್ಲ, ಜೋರಾಗಿ ಕೂಗಿಲ್ಲ ಬೇಕೇನೋ ಸಿಗರೇಟ್ ಅಂತ. ಜಸ್ಟ್ ಏನಂತ ಹೇಳಿದ್ದೀರಾ? ಸನ್ನೆ ಮಾಡಿ ತೋರಿಸಿದ್ದೀರಾ ಕೈಯಿಂದ, ಬೇಕಾ ನಿನಗೂ ಅಂತ. ಅವನು ಹ್ಞೂ ಅಂದಿದ್ದಾನೆ. ಸೊ ಬೇಕಾ ನಿನಗೂ ಅಂತ ಕೇಳಿದ್ದು ಆಫರ್. ಸೊ ಯಾವ ಆಫರಲ್ಲಿ ವರ್ಡ್ಸ್ ಯೂಸ್ ಮಾಡೋದಿಲ್ಲ, ರಿಟರ್ನ್ ಇರಲ್ಲ, ಓರಲ್ ಇರಲ್ಲ, ನಮ್ಮ ಕಂಡಕ್ಟಿಂದ ನಾವು ಯಾವ್ದು ಆಫರ್ ಕೊಡ್ತೀವಿ ಅದೆಲ್ಲ ಇಂಪ್ಲೈಡ್ ಆಫರ್ ಆಗುತ್ತೆ. ಓಕೆ. ಸೊ ಐ ಹೋಪ್ ನಿಮಗೆ ಅರ್ಥ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. 2-3 ಸರಿ ರಿಪೀಟ್ ಮಾಡಿ ನೋಡಿ. ತುಂಬ ಈಸಿ ಇದೆ ಟಾಪಿಕ್ಕು, ಏನೇನು ಅಷ್ಟೇನು ಡಿಫಿಕಲ್ಟ್ ಇಲ್ಲ. ಜಸ್ಟ್ ಪಾಯಿಂಟ್ ರಿಮೆಂಬರ್ ಮಾಡ್ಕೊಳ್ಳಿ, ಕಾನ್ಸೆಪ್ಟ್ ನೆನ್ಪಿಟ್ಕೊಳ್ಳಿ, ರಿವಿಷನ್ ಮಾಡ್ತಾ ಇರಿ. 100% ಕ್ಲಾರಿಟಿ ಆಗುತ್ತೆ. ಓಕೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್.